ಗುಡ್ ಮಾರ್ನಿಂಗ್ ಗಾಯ್ಸ್. ಇವತ್ತು ಜಿಮ್ಗೆ ಹೋಗಿಲ್ಲ, ಯಾಕೆಂದ್ರೆ ಸ್ವಲ್ಪ ಲೆಗ್ ಪೇಯ್ನ್ ಇತ್ತು. ಅದರಿಂದ ಸ್ವಲ್ಪ ಹಿಂಗೆ ನೋಡು, ಅದ್ಯಾಕೆ ಹಿಂಗೆ ನೋಡ್ತೀಯ? ಮನೆ ಹತ್ರನೇ ವಾಕ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಮ್ಮ ಅಪ್ಪ ನಮಗೊಂದು ಚಾಲೆಂಜ್ ಕೊಡ್ತೈತೆ. ಆ ಚಾಲೆಂಜ್ ಏನಂತ ಹೇಳ್ತೀನಿ ನೋಡಿ. ಈಗ ನನ್ನ ಕೈಲಿ ಎತ್ತಕ್ಕದ್ದ ಅದನ್ನ, ನನ್ನ ಕೈಲಿ ಎತ್ತಕ್ಕದ್ದ ಹೋಗು. ನಂಗೆ ಚಾಲೆಂಜಾ? ಆಯ್ತು ಬರ್ತೀನಿ ನಡಿ. ನನ್ನ ಕೈಲಿ ಎತ್ತಕ್ಕಾಗಲ್ಲ ಅಂತ ಚಾಲೆಂಜ್ ಮಾಡಿದ್ದಾರೆ. ಬನ್ನಿ ಗೈಸ್, ಅದನ್ನೇ ಎತ್ತಿ ತೋರಿಸ್ತೀನಿ ಈಗ. ಎತ್ತಾಯ್ತು 50 kg. 50 ವರ್ಷ 50 kg ಎತ್ತೀನಿ. 25 ವರ್ಷ ಎತ್ತಕ್ಕಾಗಲ್ಲ. ಈ ಥರ ಬಿಲ್ಡಪ್ ಕೊಡೋದಾಯ್ತು ಬಡ್ಡಿ ಮಗ. ನಾನು ತಲೆ ಮೇಲೆ ಹೊತ್ಕೊಂಡ್ಬಂದಿದ್ದೆ. ತಿಂಡಿ ಮಾಡೋಣ ಅಂತ ಮುಖ ತೊಳಿದೆ ಕೂತಿದ್ದೀನಿ. ಅಮ್ಮ ಬೈತಾ ಇದ್ದಾರೆ. ಸರಿ ಅಂದ್ಬಿಟ್ಟು ತಟ್ಟೆಗೆ ತಿಂಡಿ ಹಾಕ ಬಂದು ಕೊಟ್ರು. ಈ ಜಗವಿದೆ ನವರಸಗಳ ಉಣಬಡಿಸಲು. ತಿಂಡಿ ಮಾಡಾದ್ಮೇಲೆ ಸ್ನಾನ ಮಾಡ್ಕೊಬಂದು ಮಿರರ್ ಅಲ್ಲಿ ಈ ತರ ನಿಂತ್ಕೊಂಡು ನೋಡಿ. ಅದೆಷ್ಟು ನೋಡ್ತೀಯ ನೋಡ, ಆ ರಾಜ್ ಮುಖದಲ್ಲಿ ರಾಜನ್ ಕಳೆ ತುಂಬಿ ತುಳುಕಾಡ್ತಿದೆ. ನಮ್ಮ ಅವ್ವನ ಕೈಲಿ ತಲೆ ಬಚ್ಚಿಸ್ಕೊಂಡು ರೆಡಿ ಆಗ್ತಾ ಇದ್ದೀನಿ ಮೆಡಿಕಲ್ಗೆ ಹೋಗೋಣ ಅಂತ. ಆಚೆ ಬಂದು ನಮ್ಮ ಡಾರ್ಲಿಂಗ್ ಒಂದು ಬಾಯಿ ಹೇಳಿ ಹೋಗ ಮುಖ ಚಿಕ್ಕ ಮುಚ್ಕೊಂಡು ಸರಿ ಅಂತ ಬೈಕ್ ಎತ್ಕೊಂಡು ಮೆಡಿಕಲ್ ಕಿಡ ಹೊರಟೆ. ಈ ರೋಡಲ್ಲಿ ಹೋಗ್ಬೇಕಾದ್ರೆ ಏನೋ ಒಂಥರ ಮನಸ್ಸಿಗೆ ತುಂಬಾ ಖುಷಿ ಆಗುತ್ತೆ. ಸರಿ ಅಂತ ಮೆಡಿಕಲ್ಗೆ ಬಂದು ಪೂಜೆ ಮಾಡಿ ದೀಪ ಹಚ್ಚಿ ದೇವ್ರಿಗೆ ಕೈ ಮುಗಿದು ನನ್ನ ಇವತ್ತಿನ ದಿನಾನ ಶುರು ಮಾಡಿದೆ. ಅಂಗಡಿ ಹತ್ರ ನಮ್ಗೆ ಅಂಗಣ ಬಂದಿದ್ರು. ತಿಂಡಿ ಆಯ್ತು ಕಪ್ಪ. ಏನ್ ತಿಂದ? ಮಾಮೂಲಿ ರಾಗಿ ರೊಟ್ಟಿ, ಸ್ಪೆಷಲ್ ರೊಟ್ಟಿ. ಇದನ್ನ ನೋಡಿದ್ಮೇಲೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಿಮ್ಮ ಹತ್ರನೂ ಆಟೋ ಕಾರು ಇತ್ತು ಅಂತಂದರೆ ಅದ್ರ ಸುತ್ತ ಒಂದ್ಸಲಿ ನೋಡಿ. ಟೈರ್ ಕೆಳಗಡೆ ಏನೂ ಇಲ್ಲ ಅಂತಂದಮೇಲೆ ತಗೊಂಡೋಗಿ ಪ್ಲೀಸ್. ಆಯ್ತು ಬಿಡು. ನನಗೂ ಮೆಡಿಕಲ್ ಕೂತ್ ಬೋರ್ ಆಗ್ತಿದೆ. ಏನು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸರಿ ಅಂತ ಹೇಳಿ ನಮ್ಮ ಗಾಡಿನ ಎತ್ತಕೊಂಡು ಊಟಕ್ಕೆ ಹೋಗೋಣ ಅಂತ ಮನೆ ಕಡೆಗೆ ಹೊರಟೆ. ದಾರಿಲಿ ಹೋಗ್ಬೇಕಾದ್ರೆ ನಮ್ಮ ಹುಡುಗ ಸಿಕ್ತ. ಅವನ್ನ ಮಾತಾಡಿಸ್ಕೊಂಡು ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಅವನ್ನ ಮಾತಾಡಿಸ್ಕೊಂಡು ಮನೆ ಕಡೆ ಹೊರಟೆ. ಅಷ್ಟು ದೂರ ಬಂದ್ಮೇಲೆ ಮತ್ತೆ ವಾಪಸ್ ಅವನೇ ಬಂದ. ವಾಪಸ್ ಬಂದು ಏನ್ ಹೇಳ್ತಿದ್ದಾನೆ ನೋಡಿ. ಇಲ್ಲಿ ನೋಡ, ಆಯ್ತು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಸರಿ ಅಂತ ನಾನು ಊಟ ಮುಗಿಸಿ ಮತ್ತೆ ಮೆಡಿಕಲ್ ಕಡೆಗೆ ಹೊರಟೆ. ಅಷ್ಟು ದೂರ ಬಂದ್ಮೇಲೆ ನಮ್ಮ ಅಣ್ಣ ಬಂದ. ಈಗ ನಾನ್ ಬ್ಲಾಗ್ ಮಾಡೋದ್ ನೋಡಿ, ವಿಡಿಯೋ ಮಾಡೋದ್ ನೋಡಿ ಸುಮಾರು ಜನ ಅನ್ಕೋತಾರೆ ಇವನಿಗೆ ಏನ್ ಮಾಡಕ್ ಕೆಲ್ಸ ಇಲ್ವಾ, ಇದೆಲ್ಲ ಯಾಕೆ ಬೇಕಿತ್ತು ಅಂತ. ಇವನಿಗೆ ಅವ್ರಿಗೆಲ್ಲ ಒಂದಿನ ಉತ್ತರ ಕೊಟ್ಟೆ ಕೊಡ್ತೀನಿ. ಫ್ರೆಂಡ್ಸ್, ನೆನ್ನೆ ಒಂದು ವಿಡಿಯೋ ಹಾಕಿದ್ದೀನಿ ಅಂತ ಅಂದ್ಬಿಟ್ಟು ಬೆಳಿಗ್ಗೆಯಿಂದನೂ ನಮ್ಮ ಅಂಗಡಿ ಕಡೆನೆ ಬಂದಿಲ್ಲ ಇವನು. ಹಾಲು ತಗೊಂಡೋಗ್ಬೇಕು ಅಂತ ಅಮ್ಮ ಫೋನ್ ಮಾಡಿದ್ರು. ಹಾಲು ಎತ್ಕೊಂಡು ಡೈರಿಗೆ ಹಾಕೋಣ ಅಂತ ಹೋಗ್ತಾ ಇದ್ದೀನಿ. ನಮ್ಮೂರು ಡೈರಿಗೆ ಬಂದೆ ಹಾಲು ಹಾಕೋಣ ಅಂತ. ಯಾರೋ ಹಾಕ್ತಾ ಇದ್ರು, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ನಿಂತಿದ್ದೀನಿ. ನಮ್ಮಲ್ಲೂ ಅವರು ಹಾಲನ್ನ ಟೆಸ್ಟ್ ಮಾಡಕ್ಕೆ ತಗೊಂಡ್ರು. ಫೈನಲಿ ನಮ್ಮ ಹಸು ಹಾಲು ಟೆಸ್ಟಿಂಗ್ ಎಲ್ಲ ಮುಗೀತು. ಅದನ್ನು ಅಲ್ಲಿರೋ ಕ್ಯಾನ್ಗೆ ಹಾಕಿ ನಾನು ಮನೆ ಕಡೆ ಹೊರಟೆ. ATM ಅಲ್ಲಿ ಹಣ ಡ್ರಾ ಮಾಡಬೇಕಿತ್ತು. ಫ್ರೆಂಡ್ಸ್, ಇಂಗ್ಲೀಷ್ ಬೇಡ, ಓನ್ಲಿ ಕನ್ನಡ. ಸರಿ, ಟೈಮ್ ಆಯಿತು ಅಂತ ಹೇಳಿ ಮೆಡಿಕಲ್ನ ಕ್ಲೋಸ್ ಮಾಡಿದೆ. ಬೈಕ್ ಎತ್ಕೊಂಡು ಮನೆ ಕಡೆ ಹೊರಟೆ. ಇವತ್ತಿನ ಬ್ಲಾಗ್ ಇಷ್ಟ. ನಾಳೆ ಸಿಗೋಣ. ಬಾಯ್ ಬಾಯ್.